ನಮಸ್ಕಾರ, ನಾನು ಶಶಿಧರ್. ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಈಗ ಇಂದಿನ ಹೆಡ್ಲೈನ್ಸ್. ತುಂಬೆ ಡ್ಯಾಂನಲ್ಲಿ ನೇತ್ರಾವತಿ ನದಿಗೆ ಗಂಗಾ ಪೂಜೆ. ಸಚಿವ ರಾಮನಾಥ್ ರೈಗಳಿಂದ ಬಾಗಿನ ಸಮರ್ಪಣೆ. ಸಚಿವರಿಂದ ಸ್ಥಳೀಯರಿಗೂ ನದಿ ನೀರು ಪೂರೈಕೆಯ ಭರವಸೆ. ಗ್ರಾಮೀಣ ಪ್ರದೇಶದ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆ. ಫೆಬ್ರವರಿ 19ರಿಂದ ಮಾರ್ಚ್ 12ರವರೆಗೆ ಸಮೀಕ್ಷಾ ಕಾರ್ಯಾಧ್ಯಕ್ಷಗಳ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಹೇಳಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಾಮನಾಥ್ ರೈ ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ನೇತ್ರಾವತಿ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಾಮನಾಥ್ ರೈ ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ಗಂಗಾ ಪೂಜೆ ನೆರವೇರಿಸಿ ನೇತ್ರಾವತಿ ನದಿಗೆ ಬಾಗಿನ ಅರ್ಪಿಸಿದರು. ಈ ವೇಳೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತುಂಬೆಯಲ್ಲಿ 7 ಮೀಟರ್ ಎತ್ತರದ ನೂತನ ವೆಂಟೆಡ್ ಡ್ಯಾಂ ನಿರ್ಮಾಣಗೊಂಡರೂ 4 ಮೀಟರ್ನಷ್ಟು ಮಾತ್ರ ನೀರು ಸಂಗ್ರಹಣೆ ಮಾಡಲಾಗುತ್ತದೆ. ಈ ಬಗ್ಗೆ ನದಿ ತೀರದ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಸಂತ್ರಸ್ತ ಕೃಷಿಕರಿಗೆ ಪರಿಹಾರ ನೀಡಿದ ಬಳಿಕವೇ ಡ್ಯಾಂನಲ್ಲಿ ನೀರು ಸಂಗ್ರಹಣೆ ಆರಂಭಗೊಳ್ಳಲಿದೆ ಎಂದು ಹೇಳಿದರು. ತುಂಬೆ ವೆಂಟೆಡ್ ಡ್ಯಾಂ ಕಳ್ಳಿಗೆ ಗ್ರಾಮದಲ್ಲೇ ಇದ್ದರೂ ಇಲ್ಲಿನ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಸಾಮಾಜಿಕ ನ್ಯಾಯದಡಿ ಈ ಭಾಗದ ಜನರಿಗೂ ನೀರು ಪೂರೈಸುವ ಬಗ್ಗೆ ಚಿಂತನೆ ಇದ್ದು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವುದಾಗಿ ತಿಳಿಸಿದರು. ಈಗ ಸ್ವಲ್ಪ ಮಟ್ಟಿಗೆ ಇಲ್ಲಿ ಇದು ಎತ್ತರ ಅಂತ ಹೇಳಿದರೆ 4 ಅಲ್ಲ, ಎತ್ತರ ಈಗ ನಿಲ್ಲಿಸುವಂಥದ್ದು ನೀರು 4 ಮೀಟರ್ ಅಲ್ವಾ? 4 ಮೀಟರ್ ಇನ್ನು 5-6 ಅದು ಈಗ ಸದ್ಯಕ್ಕೆ ಯಾವ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಯಾರು ಮುಳುಗಡೆ ಆಗಿದೆ ಅದಕ್ಕೆ ಪರಿಹಾರ ಈಗ 7 ಮೀಟರ್ವರೆಗೆ ಹೋಗುವುದು. 4 ಮೀಟರ್. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಹಾನಗರ ಪಾಲಿಕೆ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ದೀಪಕ್ ಪೂಜಾರಿ, ಪ್ರಮುಖರಾದ ಪ್ರಕಾಶ್ ಸಾಲ್ಯಾನ್, ಹರಿನಾಥ, ಕೇಶವ ಮರೋಳಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಕೈಕಂಬ ಪರ್ಲಿಯ ಪರಿಸರದ ಚರಂಡಿಗಳಲ್ಲಿ ಕಸ ಕಡ್ಡಿಗಳು ತುಂಬಿಕೊಂಡು ಜನರು ರೋಗ ರುಜಿನಗಳ ಬಗ್ಗೆ ಭೀತಿ ಅನುಭವಿಸುತ್ತಿದ್ದಾರೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಮದ್ದ, ಪರ್ಲಿಯ, ಕೈಕಂಬ ಪರಿಸರದ ಚರಂಡಿಗಳಲ್ಲಿ ಕಸ ಕಡ್ಡಿಗಳು ತುಂಬಿಕೊಂಡು ನಿರ್ವಹಣೆಯ ಕೊರತೆಯಿಂದಾಗಿ ಜನ ರೋಗ ರುಜಿನಗಳ ಭೀತಿ ಎದುರಿಸುತ್ತಿದ್ದಾರೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮನೆಗಳು, 4-5 ಮಹಡಿಯ ವಸತಿ ಸಂಕೀರ್ಣಗಳಿದ್ದು ಕೊಳಚೆ ನೀರು ಹರಿಯುವ ಚರಂಡಿ ತುಂಬಿಕೊಂಡಿದ್ದು ನೀರು ಸರಾಗವಾಗಿ ಹರಿದು ಹೋಗದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಡಿಯಾಗಿರುವ ಚರಂಡಿಯನ್ನ ಶುಚಿಗೊಳಿಸುವಂತೆ ಹಲವು ಸಮಯಗಳಿಂದ ಪುರಸಭೆಗೆ ಮನವಿ ನೀಡಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎನ್ನುವುದು ಈ ವಾರ್ಡ್ನ ಜನರ ಆರೋಪ. ಮನವಿಯ ಮೇಲೆ ಮನವಿ ನೀಡಿದರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗೂ ಈ ಬಗ್ಗೆ ಲಿಖಿತ ದೂರು ಸಲ್ಲಿಸಲಾಗಿದೆ. ಕೊಳಚೆ ಬದಿಯಲ್ಲಿ ಜೀವನ ನಡೆಸಬೇಕಾದ ಅನಿವಾರ್ಯತೆಯಿಂದಾಗಿ ಇಲ್ಲಿನ ಜನರಿಗೆ ಕಾಯಿಲೆಗಳು ಸಾಮಾನ್ಯವಾಗಿದೆ. ಕೈಕಂಬದಿಂದ ಹರಿದು ಬರುವ ಅಂಗಡಿ, ಹೋಟೆಲ್ಗಳ ಕೊಳಚೆ ನೀರು ಪರ್ಲಿಯ ಹಾಗೂ ಮದ್ದದ ಮೂಲಕ ಇದೇ ಚರಂಡಿಯಲ್ಲಿ ಹರಿಯುತ್ತಿದೆ. ಅಂತಿಮವಾಗಿ ಈ ಕೊಳಚೆ ನೀರು ಸೇರುವುದು ನೇತ್ರಾವತಿ ನದಿಯ ಮಡಿಲಿಗೆ. ಇದರಿಂದಾಗಿ ನದಿಯ ನೀರು ಕೂಡ ಮಲಿನವಾಗುತ್ತಿದೆ. ಈ ವಾರ್ಡ್ನ ಜನರ ಹೋರಾಟಕ್ಕೆ ಬಂಟ್ವಾಳ ತಾಲೂಕು ಸಾಮಾಜಿಕ ನ್ಯಾಯಪರ ಹೋರಾಟ ಸಮಿತಿ ಕೂಡ ಸಾಥ್ ನೀಡಿದೆ. ಇನ್ನು ಮುಟ್ಟಲ್ಲ 3 ವರ್ಷ ವೋಟ್ ಆಗಿ 4 ವರ್ಷ ವೋಟ್ ಆಗಿ ಇನ್ನು ಮುಟ್ಟಲ ಬೈಜಿ ಸುಳ್ಳಿ ಓದ್ಕ ನಿರ್ವಹಣೆ ಕಪ್ಪು ಸಹ ನಿರ್ವಹಣೆ ಮಾಡ್ತದೆ. ಎಂಕಲ್ ಹಿಂದೂ ಪೂರ ಪಾರ್ ಮೂಡಲ್ಲಿ ಅಂಗಮೆ ಕಾಂಡಲ್ಲಿ ಅಕಲಿಗೆ ಗೊತ್ತಾಪಂಡತ್ತ ಇಕ್ಕಲು ತೂಪಾರು ಎಂಕಲ್ ಪಂಡ ಸಾಕಾಂಡು ಬೊಗದಾಯ್ತ ಗಲೀಜಿ ಕಂಪ್ಲೀಟ್ ಗಲೀಜಿ. ಇಲ್ಲಿನ ಸಮಸ್ಯೆಯನ್ನ ಬಂಟ್ವಾಳ ಪುರಸಭೆ ಮುಖ್ಯಾಧಿಕಾರಿಯ ಗಮನಕ್ಕೆ ತಂದು ತಕ್ಷಣ ಸ್ಥಳ ಭೇಟಿ ನಡೆಸಿ ಸ್ವಚ್ಛಗೊಳಿಸುವಂತೆ ಮನವಿ ಸಲ್ಲಿಸಿದೆ. ಅದೇ ರೀತಿ ಶುಕ್ರವಾರ ಪರ್ಲಿಯ ಹಾಗೂ ಮದ್ದ ಪರಿಸರದ ವಾಸ್ತವ ಸ್ಥಿತಿಯನ್ನ ಮುಖ್ಯಾಧಿಕಾರಿಗಳು ಪರಿಶೀಲಿಸಿ ಸೋಮವಾರದಿಂದಲೇ ಸ್ವಚ್ಛತಾ ಕಾರ್ಯ ನಡೆಸುವ ಬಗ್ಗೆ ಭರವಸೆ ನೀಡಿದ್ದಾರೆ.
ಇನ್ನಾದರೂ ಈ ಕೊಳಚೆಯುಕ್ತ ಚರಂಡಿಗೆ ಮುಕ್ತಿ ದೊರೆಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ರಾಜ್ಯ ಗ್ರಾಮೀಣ ಪ್ರದೇಶದ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆ ಫೆಬ್ರವರಿ 29ರಿಂದ ಮಾರ್ಚ್ 12ರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಹೇಳಿದ್ದಾರೆ. ರಾಜ್ಯದ ಗ್ರಾಮೀಣ ಪ್ರದೇಶದ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆ ಫೆಬ್ರವರಿ 29ರಿಂದ ಮಾರ್ಚ್ 12ರವರೆಗೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಸಂಪೂರ್ಣ ಒಣ ಶೌಚಾಲಯಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಮನುಷ್ಯನ ಮಲವನ್ನ ದೈಹಿಕ ಶ್ರಮದಿಂದ ಸ್ವಚ್ಛಗೊಳಿಸುವ ವೃತ್ತಿಯನ್ನ ತೊಡೆದುಹಾಕುವುದು ಹಾಗೂ ಸಫಾಯಿ ಕರ್ಮಚಾರಿಗಳಿಗೆ ಬದಲಿ ವೃತ್ತಿಯನ್ನ ಕಲ್ಪಿಸಿಕೊಡುವುದು ಸರ್ಕಾರದ ಪ್ರಮುಖ ಆದ್ಯತೆ. ಸಫಾಯಿ ಕರ್ಮಚಾರಿಗಳ ಕಡು ಬಡತನ ಹಾಗೂ ಸಫಾಯಿ ಕೆಲಸಕ್ಕೆ ಪ್ರೇರೇಪಿಸುವ ಶೌಚಾಲಯಗಳು, ಈ ಎರಡೂ ಅಂಶಗಳು ಸಫಾಯಿ ಕರ್ಮಚಾರಿಗಳ ವೃತ್ತಿ ಮುಂದುವರಿಕೆಗೆ ಕಾರಣಗಳಾಗಿವೆ. ಈ ಹಿನ್ನೆಲೆ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆ ಹಾಗೂ ಅವರ ಪುನರ್ವಸತಿ ಕಾಯ್ದೆ ಈ ಹಿನ್ನೆಲೆಯಲ್ಲಿ ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಕಾಯ್ದೆಯನ್ನ 2013ರಲ್ಲಿ ಜಾರಿಗೊಳಿಸಲಾಗಿದೆ. ಇದರಂತೆ ಫೆಬ್ರವರಿ 29ರಿಂದ ಮಾರ್ಚ್ 3ರವರೆಗೆ ಸಮೀಕ್ಷೆ ನಡೆಸಲಾಗುವುದು. ಮಾರ್ಚ್ 14ರಿಂದ 19ರವರೆಗೆ ಗ್ರಾಮ ಸಭೆಗಳನ್ನು ಏರ್ಪಡಿಸಲಾಗುವುದು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಗ್ರಾಮೀಣ ಸಫಾಯಿ ಕರ್ಮಚಾರಿಗಳ ಭರ್ತಿ ಮಾಡಿದ ಸಮೀಕ್ಷೆಯ ನಮೂನೆಗಳನ್ನು ಶಿಫಾರಸ್ಸಿನೊಂದಿಗೆ ಆಯಾ ಜಿಲ್ಲೆಗಳ ಮುಖ್ಯ ನಿರ್ವಹಣಾಧಿಕಾರಿಗಳಿಗೆ ರವಾನಿಸಲಾಗುವುದು ಎಂದರು. ನಾವು ಪ್ರಸ್ತಾವನೆ 19 ಬ್ಲಾಕ್ ರಾಜ್ಯದ ಅಥಾರಿಟಿ ಕಳಿಸಿದಾಗ ಅಲ್ಲಿ ಅಥಾರಿಟಿ ಇರೋದರಲ್ಲಿ ಇನ್ನೂ ಅವರಿಗೆ ಇತ್ಯರ್ಥ ಆಗಿಲ್ಲ. ಅಲ್ಲಿ ಜನವರಿ 31ರ ತನಕ ಮಾತ್ರ ಅವರಿಗೆ ಅವಕಾಶ ಇತ್ತು. ಈಗ ಅದು ಇನ್ನೂ ಹೊಸದಾಗಿ ಭಾರತ ಸರ್ಕಾರದ ಇಲ್ಲಿ ಅಲ್ಲಿ NGT-ಯಿಂದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕ್ಲಿಯರೆನ್ಸ್ ಪಡೆದ ನಂತರ ಮಾತ್ರ ಇನ್ನು ಅದರ ಬಗ್ಗೆ ಮುಂದುವರಿಸಲಿಕ್ಕೆ ಅಂತ ಅವಕಾಶ ಇದೆ. ಗ್ರೀನ್ ಟ್ರಿಬ್ಯುನಲ್ ಇನ್ನೂ ಮುಂದುವರಿಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಒಂದು ಗ್ರೀನ್ ಟ್ರಿಬ್ಯುನಲ್ ಮುಂದುವರಿಲಿಕ್ಕೆ ಅವಕಾಶ ಕೊಟ್ಟು ಆನಂತರ ಭಾರತ ಸರ್ಕಾರದ ಈ ಯಾವುದು ಪರ್ಯಾವರಣ ಪರಿಸರ ಅರಣ್ಯ ಇಲಾಖೆ MOU ಅಂಡ್ ಅಲ್ಲಿಂದ ಕ್ಲಿಯರೆನ್ಸ್ ಬಂದ ನಂತರ ರಾಜ್ಯದಲ್ಲಿರುವಂತಹ ಅಥಾರಿಟಿಯಿಂದ ರಾಜ್ಯ SEIA ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿಯಿಂದ ಅಲ್ಲಿಂದ ಕ್ಲಿಯರ್ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ PI ಶ್ರೀವಿದ್ಯಾ ಉಪಸ್ಥಿತರಿದ್ದರು. ಅಂತರ್ಜಲ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಅಂತರ್ಜಲ ಕಚೇರಿ ಆಶ್ರಯದಲ್ಲಿ ಅಂತರ್ಜಲ ಜನಜಾಗೃತಿ ಶಿಬಿರ ಇತ್ತೀಚೆಗೆ ನಡೆಯಿತು. ಅಂತರ್ಜಲ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಅಂತರ್ಜಲ ಕಚೇರಿ ಇದರ ಆಶ್ರಯದಲ್ಲಿ BC ರೋಡ್ನ ತಾಲೂಕು ಪಂಚಾಯತ್ನ ಸಭಾಂಗಣದಲ್ಲಿ ಅಂತರ್ಜಲ ಜನಜಾಗೃತಿ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ ಉದ್ಘಾಟಿಸಿದರು. ಇದೇ ವೇಳೆ ಅಂತರ್ಜಲ ಜಾಗೃತಿ ಕೈಪಿಡಿಯನ್ನ ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ಮಾತನಾಡಿದ ಸಚಿವ ರಮನಾಥ್ ರೈ, ಕಾಡು ನೆಲ ಜಲವನ್ನ ಒಳಗೊಂಡ ಪರಿಸರದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು ಹನಿ ಹನಿ ನೀರು ಕೂಡ ಅನಗತ್ಯ ವ್ಯಯವಾಗದಂತೆ ಎಚ್ಚರ ವಹಿಸಬೇಕು. ಅಂತರ್ಜಲದ ರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದರು. ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೇವಲ ಸರ್ಕಾರಿ ಯೋಜನೆಗಳಿಗೆ ಕಾಯುವುದಲ್ಲ, ಪ್ರತಿಯೋರ್ವರು ತಮ್ಮ ಜವಾಬ್ದಾರಿಯನ್ನ ಅರಿತು ಕಾರ್ಯನಿರ್ವಹಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ತೊಂದರೆಯಾದಾಗ ನೀವು ಸಾಕಷ್ಟು ತೆಗೆದ್ರು ಕೂಡ ಅದು ನೀರು ಹೋಗುದು, ಅದು ಜನ ಅದನ್ನು ಕೇಳೋದು. ನಾನು ಅದು ಓದಿದಾಗಲೇ ಕೊಳವೆ ಬಾವಿ ಕೊಳವೆ ಅದ್ರ ನೀರು ಸಿಗಲಿಲ್ಲ, ನಾನೇನು ಮಾಡಿ ಪಂಚಾಯತ್ ನಾವು ಕೇಳಿದ್ರೆ ಜನ ಹೋಗ್ತದೆ. ನೀವು ಈ ಎಲ್ಲ ವಿಷಯಗಳನ್ನ ನೀವು ಹೇಳಬೇಕು. ನಮಗೆ ಒಂದು ನೀರು ಅಂತ ಹೇಳುವಂಥದ್ದು ಕೂಡ ಜನರ ಭಾವನೆಗಳನ್ನು ನಾವು ತಿಳ್ಕೊಂಡು ನಾವು ಈ ವಿಚಾರವನ್ನು ಮಾಡಬೇಕು. ಅದಕ್ಕಾಗಿ ನಮಗೆ ಮುಖ್ಯವಾಗಿ ನೀರಿನ ಸಂಕಲಕ್ಕೆ ಮುಖ್ಯವಾಗಿ ನೀರು ಸಾಕಷ್ಟು ಇದೆ ಅಂತ ಹೇಳಿ ನಾವು ನೀರನ್ನು ಬಳಕೆ ಮಾಡುವುದರಲ್ಲಿ ನಾವು ಹೆಚ್ಚು ಜಾಗೃತಿಯನ್ನು ಮಾಡಬೇಕು. ನಾವು ನೀರನ್ನು ಮಿತವಾಗಿ ಬಳಸಬೇಕು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ನಾಡಿನೆಲ್ಲೆಡೆ ಕೃಷಿಗೆ, ರೈತರಿಗೆ, ಸಮಾಜಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗಬೇಕಿದೆ. ನೀರು ಅತ್ಯಮೂಲ್ಯ ವಸ್ತುವಾಗಿದ್ದು ಅದರ ಉಳಿವಿನತ್ತ ನಾವು ಗಮನ ಹರಿಸಬೇಕು ಎಂದ ಅವರು, ಅಂತರ್ಜಲ ವೃದ್ಧಿ ನಮ್ಮ ಧ್ಯೇಯವಾದರೆ ಯಾವ ಎತ್ತಿನ ಹೊಳೆ ಯೋಜನೆಯಿಂದಲೂ ಅಪಾಯ ಎದುರಾಗಲು ಸಾಧ್ಯವಿಲ್ಲ ಎಂದರು. ಒಂದು
ವರ್ಷಕ್ಕೆ ಸಾಧ್ಯ ಆಗುವುದಿಲ್ಲ. ಜನತೆ ಕೂಗು, ಫೈಟಿಂಗು, ರಾಜ್ಯ ರಾಷ್ಟ್ರಗಳ ಮಧ್ಯೆ ಹೋರಾಟ ಇದೆಲ್ಲವೂ ನಡೆಯುವಂಥದ್ದು ನೀರಿನ ಬಗ್ಗೆ ನಡೀತಾ ಇದೆ. ಹಾಗಾಗಿ ನೀರು ದೇವರು ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರು ಕೂಡ ಕೊಟ್ಟದ್ದನ್ನು ಬಳಸಿ ಅದರ ಸದುಪಯೋಗ ಮಾಡತಕ್ಕಂಥ ಜವಾಬ್ದಾರಿ ಇಂದಿನ ನಮ್ಮ ಮೇಲೆ ಇದೆ. ಪುರಸಭಾ ಅಧ್ಯಕ್ಷೆ ವಸಂತಿ ಚಂದಪ್ಪ, ತಹಶೀಲ್ದಾರ್ ಪುರಂದರ ಹೆಗ್ಡೆ, ಹಿರಿಯ ಭೂವಿಜ್ಞಾನಿ ಡಾಕ್ಟರ್ ದಿನಕರ್ ಶೆಟ್ಟಿ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಸಿಪ್ರಿಯಾನ್ ಮಿರಾಂದ ಉಪಸ್ಥಿತರಿದ್ದರು. ಮಂಗಳೂರು ಜಿಲ್ಲಾ ಕಾರಾಗೃಹದ ಭದ್ರತೆಯ ದೃಷ್ಟಿಯಿಂದ ಅಳವಡಿಸಿರುವ ಮೊಬೈಲ್ ಜಾಮರ್ ಸ್ಥಳೀಯ ಜನರಿಗೆ ಕಿರಿಕಿರಿ ತಂದೊಡ್ಡುತ್ತಿದೆ. ಯಾವುದೋ ಅಪರಾಧ ಮಾಡಿ ಜೈಲಿನೊಳಗೆ ಬರುವ ಖೈದಿಗಳಿಗೆ ಹೊರ ಜಗತ್ತಿನ ಸಂಪರ್ಕ ಇರಬಾರದೆಂದು ಯಾವುದೇ ಸೌಲಭ್ಯಗಳನ್ನು ನೀಡೋದಿಲ್ಲ. ಆದರೆ ಮಂಗಳೂರಿನ ಜೈಲಿನೊಳಗೆ ಇರುವ ಕ್ರಿಮಿನಲ್ಸ್ಗಳು ಜೈಲಿನೊಳಗೆ ಇದ್ದು ಹೊರಗಿನ ಗೇಮ್ ಪ್ಲಾನ್ಗಳನ್ನು ಮೊಬೈಲ್ ಮೂಲಕ ಮಾಡುತ್ತಾರೆ. ಜೈಲಿನೊಳಗೆ ಇತ್ತೀಚೆಗೆ 2 ಪಾತಕಿಗಳ ಹತ್ಯೆ ನಡೆದಿರೋದೇ ಇದಕ್ಕೆ ಸಾಕ್ಷಿ. ಜೈಲಿಗೆ ಪೊಲೀಸರು ದಾಳಿ ನಡೆಸಿದಾಗ ರಾಶಿಗಟ್ಟಲೆ ಮೊಬೈಲ್ಗಳನ್ನು ಜೈಲಿನೊಳಗಿನಿಂದ ವಶಪಡಿಸಿಕೊಳ್ಳುತ್ತಾರೆ. ಜೈಲಿನ ಸಿಬ್ಬಂದಿಗಳೇ ಹಣದ ಆಸೆಗೆ ಬಿದ್ದು ಖೈದಿಗಳಿಗೆ ಮೊಬೈಲ್ಗಳನ್ನು ನೀಡಲು ವ್ಯವಸ್ಥೆ ಮಾಡುತ್ತಾರೆ ಅನ್ನೋದನ್ನ ತಿಳಿದ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೈಲಿಗೆ ಮೊಬೈಲ್ ಜಾಮರ್ ಹಾಕಿಸಿದ್ದಾರೆ. ಹೀಗಾಗಿ ಮೊಬೈಲ್ ಜೈಲಿನೊಳಗೆ ಇದ್ರೂ ಅದು ವರ್ಕ್ ಆಗಲ್ಲ ಅನ್ನೋದು ಅವರ ಲೆಕ್ಕಾಚಾರ. ಜೈಲಿಗೇನೋ ಮೊಬೈಲ್ ಜಾಮರ್ ಹಾಕಿದ್ದಾರೆ. ಇನ್ನು ಮುಂದೆ ಖೈದಿಗಳು ಮೊಬೈಲ್ ಬಳಕೆ ಮಾಡೋಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಸರಿ. ಆದರೆ ನಗರದ ಹೃದಯ ಭಾಗವಾದ ಎಂಜಿ ರಸ್ತೆಯಲ್ಲೇ ಜೈಲ್ ಇರೋದ್ರಿಂದ ಜೈಲಿನ ಸುತ್ತಮುತ್ತ ಕಚೇರಿಗಳು, ಅಪಾರ್ಟ್ಮೆಂಟ್ಗಳು, ಅಂಗಡಿಗಳು, ಕಾಲೇಜ್ಗಳು ಇದೆ. ಇಲ್ಲಿ ಸಾವಿರಾರು ಜನ ಮೊಬೈಲ್ ಬಳಕೆದಾರರು ಇದ್ದಾರೆ. ಆದರೆ ಜೈಲಿಗೆ ಮೊಬೈಲ್ ಜಾಮರ್ ಹಾಕಿರೋದ್ರಿಂದ ಕಳೆದ ಕೆಲ ದಿನಗಳಿಂದ ಈ ಪರಿಸರದ ಜನ ಯಾವುದೇ ಕಂಪನಿಯ ಮೊಬೈಲ್ಗಳಲ್ಲಿ ನೆಟ್ವರ್ಕ್ ಇಲ್ಲದೆ ಪರದಾಡುತ್ತಿದ್ದಾರೆ. ದಿನಪೂರ್ತಿ ಅದೇ ಪರಿಸರದಲ್ಲಿರುವವರು, ಅದರಲ್ಲೂ ಮೊಬೈಲ್ ಮೂಲಕವೇ ವ್ಯವಹಾರ ನಡೆಸುವವರು ನೆಟ್ವರ್ಕ್ ಇಲ್ಲದೆ ಪರದಾಡುತ್ತಿದ್ದಾರೆ. ಜೈಲಿನೊಳಗೆ ಮೊಬೈಲ್ಗಳು ಬಿಡದ ಹಾಗೆ ಕ್ರಮ ಕೈಗೊಂಡರೆ ಈ ಮೊಬೈಲ್ ಜಾಮರ್ನ ಅಗತ್ಯ ಇತ್ತೆ ಅನ್ನೋದು ಎಲ್ಲರ ಪ್ರಶ್ನೆ. ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸ್ವಲ್ಪ ಸೂಕ್ತ ಭದ್ರತೆಯನ್ನು ನಾವು ತಗೊಳ್ಳೋದಕ್ಕೆ ನಾವು ಜಾಮರ್ಸ್ ಎಲ್ಲ ಇನ್ಸ್ಟಾಲ್ ಆಗುತ್ತೆ. ದಿಸ್ ಇಸ್ ಫಾರ್ ಆಲ್ ಸೆಂಟ್ರಲ್ ಜೈಲ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಿಸನ್ಸ್. ರೆಗ್ಯುಲರ್ಲಿ ಏನು ನಾವು ಅಲೋ ಮಾಡಿದ್ದೀವಿ ಅಷ್ಟು ಮಾತ್ರ ಅಷ್ಟೇ. ಬಟ್ ಎಕ್ಸ್ಟ್ರಾ ಲೈಕ್ ಮೊಬೈಲ್ಸ್, ಚಾರ್ಜಸ್ ಅಂಥದಕ್ಕೆಲ್ಲ ಯಾವುದು, ದೀಸ್ ಆರ್ ಆಲ್ ಪ್ರೊಹಿಬಿಟೆಡ್ ಐಟಮ್ಸ್. ಲಾಸ್ಟ್ ವೆನ್ ದ ಕಮಿಷನರ್ had organized a check, they have found some mobiles, chargers, batteries and all. Certainly it's a lapse. I don't say it is a correct thing, it is a lapse. ಜೈಲಿನೊಳಗೆ ಮೊಬೈಲ್ ಬಳಕೆ ಇಲ್ಲ ಅಂದಾದ ಮೇಲೆ ಮೊಬೈಲ್ ಜಾಮರ್ ಅಳವಡಿಕೆ ಬೇಕಿತ್ತೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ವ್ಯಯಿಸುವ ಅಗತ್ಯ ಇತ್ತೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಮಂಗಳೂರಿನಲ್ಲಿ ಸಬ್ ಜೈಲಿನಲ್ಲಿ ಜಾಮರ್ ಹಾಕಿದ್ದರಿಂದ ನಮ್ಮ ಸ್ಥಳೀಯ ವ್ಯವಹಾರಕ್ಕೆ ಎಲ್ಲರಿಗೂ, ನಮಗೂ ನಮ್ಮ ಈ ಬಿಲ್ಡಿಂಗಲ್ಲಿದ್ದ ಎಲ್ಲರಿಗೂ ತುಂಬ ತೊಂದರೆ ಆಗಿದೆ. ಇದರಿಂದ ತುಂಬ ನಮಗೆ ವ್ಯವಹಾರ ನಷ್ಟ ಆಗ್ತಾ ಇದೆ. ಆದ ಕಾರಣ ಆದಷ್ಟು ಬೇಗ ಇದನ್ನು ಸರಿ ಮಾಡಿಸಿದರೆ ಎಲ್ಲರಿಗೂ ಒಳ್ಳೆಯದು. ಇದೀಗ 3-4 ದಿವಸದಿಂದ ಇದೇ ಥರ ಆಗ್ತಾ ಉಂಟು ಎಲ್ಲ. ನಮಗೆ ನಮ್ಮ ವ್ಯವಹಾರ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗಿದೆ. ಇದರಿಂದ ಫೋನ್ ಬರ್ತಾ ಇಲ್ಲ, ಫೋನ್ ಹೋಗುವುದಿಲ್ಲ, ನೆಟ್ವರ್ಕ್ ನಮಗೆ ಏನೂ ನೆಟ್ವರ್ಕ್ ಸಿಕ್ಕುವುದಿಲ್ಲ ಇಲ್ಲಿ. ನಾವು ಒಂದು ಕಾಲ್ ಮಾಡಬೇಕಾದ್ರೂ ನಾವು ಈ ಜಾಗವನ್ನು ಬಿಟ್ಟು ನಮ್ಮ ವ್ಯವಹಾರಕ್ಕೆ ಒಂದು ಏನಾದರೂ ಬೇಕಿದ್ದರೆ ಎಷ್ಟು ಕಿಲೋಮೀಟರ್ ಹೊರಗೆ ಹೋಗಿ ನಾವು ಫೋನ್ ಮಾಡಬೇಕಾಗ್ತದೆ. ಇದರಿಂದ ನಮಗೆ ಅಂತೇಳಿ ಅಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ವ್ಯವಹಾರದ ಅಂಗಡಿಯವರಿಗೂ ತುಂಬ ಕಷ್ಟ ಆಗ್ತಾ ಉಂಟು. ಆದ ಕಾರಣ ಇದನ್ನು ಆದಷ್ಟು ಬೇಗ ಅವರು ಏನಾದರೂ ಸರಿಪಡಿಸಿದರೆ ಎಲ್ಲರಿಗೂ, ಪಬ್ಲಿಕ್ನವರಿಗೆ ಎಲ್ಲರಿಗೂ ಒಳ್ಳೆ ಅನುಕೂಲ ಆಗ್ತದೆ. ಮಾತ್ರವಲ್ಲದೆ ಜನವಸತಿ ಇರುವ ಪ್ರದೇಶದಲ್ಲಿ ಜೈಲು ಇರುವುದೇ ಸರಿಯಲ್ಲ. ಜೊತೆಗೆ ಜೈಲಿನೊಳಗೆ ಮೊಬೈಲ್ ಜಾಮ್ ಆಗಬೇಕಿದ್ದು ಸುತ್ತಮುತ್ತಲಿನ ಸ್ಥಳೀಯರ ಮೊಬೈಲ್ಗಳು ಜಾಮ್ ಆಗಿರೋದು ಏಕೆ?
ಖೈದಿಗಳು ತಪ್ಪು ಮಾಡಿರುವುದಕ್ಕಾಗಿ ಮೊಬೈಲ್ ಬಳಕೆ ಮಾಡಬಾರದು ಸರಿ, ಆದರೆ ಯಾವುದೇ ತಪ್ಪು ಮಾಡಿದ ಜೈಲಿನ ಆಸುಪಾಸಿನ ಜನರಿಗೆ ಇಂತಹ ಶಿಕ್ಷೆ ಯಾಕೆ ಅನ್ನೋದು ಸ್ಥಳೀಯರ ಪ್ರಶ್ನೆ. ಇನ್ನಾದರೂ ಕಾರಾಗೃಹ ಇಲಾಖೆ ಎಚ್ಚೆತ್ತುಕೊಂಡು ಸ್ಥಳೀಯರಿಗೆ ಆಗುವ ಸಮಸ್ಯೆಯನ್ನ ಬಗೆಹರಿಸಿ ಜೈಲಿನೊಳಗೆ ಮೊಬೈಲ್ ಬಳಕೆ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿ ಅನ್ನೋದು ಎಲ್ಲರ ಆಶಯ. ಈಗ ಒಂದು ಪುಟ್ಟ ವಿರಾಮ, ನಂತರ NMC ವಾರ್ತೆಗಳು ಮುಂದುವರಿಯುತ್ತದೆ. ನೂತನ ನಮ್ಮ ಕುಡ್ಲ ತುಳು ಚಲನಚಿತ್ರದ ಆಡಿಯೋ CD ಬಿಡುಗಡೆಯ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ನಮ್ಮ ಕುಡ್ಲ ತುಳು ಸಿನಿಮಾದ ಆಡಿಯೋ CD ಬಿಡುಗಡೆ ಸಮಾರಂಭ ಮಂಗಳೂರಿನ ಪಾಂಡೇಶ್ವರದ ಫಾರಂ ಮಾಲ್ನಲ್ಲಿ ನಡೆಯಿತು. ಭಂಡಾರಿ ಬಿಲ್ಡರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಲಕ್ಷ್ಮೀಶ್ ಭಂಡಾರಿ ಚಿತ್ರದ ಹಾಡುಗಳ ಧ್ವನಿ ಮುದ್ರಿಕೆಯನ್ನ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಗಣ್ಯರು ಚಿತ್ರವು ಯಶಸ್ವಿ ಪ್ರದರ್ಶನ ಕಾಣಲಿ ಎಂದು ಶುಭ ಹಾರೈಸಿದ್ರು. ಸೊರ ತಟ್ಟೆ ಬಿಡುಗಡೆ ಆಂಡ್ ಈ ಸೊರ ತಟ್ಟೆದ ಪಿರೌಡು ಬೆಂತಿನಂಚಿನ ಸಂಗೀತ ನಿರ್ದೇಶಕ ಗುರುರಾಜ್ ಅಂಬಿ ಅವನ್ನ ಪೂರ ನಾಟಕಗಳ ಸಂಗೀತ ಅನಗ ಆಯ್ತಾ ಇಂಜಿನಿಯರ್ ಆದ ಕೆಲಸ ಮಲ್ದಿನಾರು ಅದ್ರ ಪ್ರಪ್ರಥಮವಾದ ಸಂಗೀತ ಕೊಡ್ತಿನ ಈ ಸಿನಿಮಾ ಸೂಪರ್ ಹಿಟ್ ಅವಡಂದು ಪ್ರಪ್ರಥಮವಾದ ಅರಗ್ಯಾನ ಶುಭನು ಬಯಕು ಐನಿ ಒಂದು ಅರ್ಣ ಕಾರ್ಯಕ್ರಮ ಅರ್ಣ ಬೊಕ್ಕ ನೆಟ್ಟು ಪದ್ಯ ಬಂತಿನ ಕಲ್ನ ಕೆಲಸ ಮಲ್ದಿನ ಕಲ್ನ ಪೂರ ಕಾರ್ಯಕ್ರಮ ಮುಖ್ಯವಾದ ಮಸ್ತ್ ಸಿನಿಮಲ್ ಬತ್ತದು ಯಾನ್ ಬರತಿನ ಒಂಜಿ ಸಂಭಾಷಣೆ ನಿಕ್ಲೆ ಮರತು ಪೊದುಪ್ಪು ಅವಿನಿ ಪನ್ಕಾಂದೆಂಕ ಅವನ್ನೊಂದು ದಾದೊಂದು ಬಂಡ ನಮ್ಮ ಕುಡ್ಲ ಮಿಸ್ ವರ್ಲ್ಡ್ ಏರೊಂದು ಕೆಂಡ ಮಾತೆಲ್ಲ ಪನ್ಪೇರು ಐಶ್ವರ್ಯ ರೈ ಅವ್ರ ಕುಡ್ಲದ ಅರವಣ್ಣ ಮಿಸ್ಟರ್ ವರ್ಲ್ಡ್ ಏರೊಂದು ಕೆಂಡ ಪನ್ಪೇರು ನಮ್ಮ ಕುಡ್ಲದಾರೆ ರೇಮಂಡ್ ಡಿಸೋಜರ್ ಶಾರ್ಪ್ ಶೂಟರ್ ನಕುಲು ಏರೊಂದು ಕೆಂಡ ಪನ್ಪೇರು ಅವು ಕುಡ್ಲದ ಕುಲ್ಲೆ ಎಂದು ಬಂಡು ಎನ್ಕೌಂಟರ್ ಸ್ಪೆಷಲಿಸ್ಟ್ ಏರೊಂದು ಕೆಂಡ ಮಹಾರಾಷ್ಟ್ರದ ಪೊಲೀಸ್ ಇಲಾಖೆಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಕೊಲೆ ದಯಾನಾಯ್ಕ್ ಬೊಕ್ಕ ಪ್ರಕಾಶ್ ಭಂಡಾರ್ಲು ಜಗತ್ತಿಗೆ ಇಡ್ಲಿ ವಡೆ ಕೋರಿ ರೊಟ್ಟಿನ ತೋಜ ದಿನಕುಲು ನಮ್ಮ ಕುಡ್ಲದ ಕುಲು ಐನು ರಾಷ್ಟ್ರೀಕೃತ ಬ್ಯಾಂಕ್ದ ಬಿತ್ತು ಪಡ್ದಿನಕುಲು ನಮ್ಮ ಕುಡ್ಲದ ಕುಲು ಅಣ್ಣ ನಮ್ಮ ಕುಡ್ಲ ಒಂಜಿ ವಿಷಯ ಮಾತ್ರ ಪಿರ ಇತ್ತನ ಕೇಪಲ್ ಒಂಜಿ ಕೊರತೆ ಇತ್ತನ್ ಬೇಜಾರಿತ್ತನ್ ದಾದೊಂದು ಬಂಡ ಓಲ್ಲಕ್ಕೆ ಎನ್ನಾಗ ಪೂರಾ ಭಾಷೆದುಲ ಪಿರ ಇತ್ತೀನಿ ನಮ್ಮ ತುಳು ಸಿನಿಮಾ ರಂಗ ಅಂಡ ಇನಿ ಐಕ್ ಚಕ್ರ ಕಟ್ಟದು ಬಲ್ತೊಂದುಂಡು ಮಸ್ತ್ ತುಳು ಸಿನಿಮಾಲು ಇನಿ ಯಾವನ್ನುಂಡು ಆಯ್ತಾ ಒಟ್ಟಿಗೆ ನಮ್ಮಂಜಿ ಗರಿದಾದ ಅಂದ ಬಂಡ 45 ವರ್ಷದ ಚಿತ್ರರಂಗದ ಇತಿಹಾಸಡು ಒಂಜಿ ಪುಣ್ಣು ಮಗಲು ಎಲ್ಲಿ ಪ್ರಾಯದ ಒಂಜಿ ಪುಣ್ಣು ಮಗಲು ನಿರ್ದೇಶನ ಮಾಡಿದ್ರೆ ಅರಗ್ಯಾನ ಈ ಸಂದರ್ಭ ಎಡ್ಡೆಪ್ಪನ್ನು ಬೇಕು. ಕಾರ್ಯಕ್ರಮದಲ್ಲಿ ತುಳು ಚಲನಚಿತ್ರ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್, ಮಂಗಳ ಹೈಜೀನ್ ಪ್ರಾಡಕ್ಟ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಶೇಖರ್ ಶೆಟ್ಟಿ, ಮಂಗಳೂರು ಲೈವ್ ಅಂಡ್ ಮೆರೈನ್ ಇಂಡಸ್ಟ್ರೀಸ್ ನ ಮ್ಯಾನೇಜಿಂಗ್ ಪಾರ್ಟ್ನರ್ BM ಮಮತಾಜ್ ಅಲಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಮೋಹನ್ ಕೊಪ್ಪಳ ಮತ್ತಿತರರು ಉಪಸ್ಥಿತರಿದ್ದರು. ಸದಾ ವಿನೂತನ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ತೆಂಕಮಿಜಾರು ಗ್ರಾಮ ಪಂಚಾಯತ್ ಈ ಬಾರಿ ವರ್ಲಿ ಚಿತ್ರಕಲೆಯ ಮೂಲಕ ಕಲಾತ್ಮಕ ಸ್ಪರ್ಶ ನೀಡಿದೆ. ನೂರಾರು ಸಮಸ್ಯೆಗಳೊಂದಿಗೆ ಬರುವ ಪರಿಹಾರಕ್ಕಾಗಿ ಪಂಚಾಯತ್ ಕಚೇರಿ ಎದುರಲ್ಲಿ ಮಂಕಾಗಿ ಕೂರುವ ಗ್ರಾಮಸ್ಥರಿಗೆ ಅಲ್ಲಿನ ವಾತಾವರಣ ಮುದ ನೀಡುವುದಿದ್ದರೆ ಅರ್ಧ ಸಮಸ್ಯೆ ಪರಿಹಾರವಾದಂತೆ. ಪಂಚಾಯತ್ನ ವಾತಾವರಣಕ್ಕೆ ಕಲಾತ್ಮಕ ಸ್ಪರ್ಶ ನೀಡಿ ಜನರ ಮನಸ್ಸನ್ನ ಈ ಮುಖೇನ ತಣಿಸುವ ಕೆಲಸವನ್ನ ತೆಂಕಮಿಜಾರು ಗ್ರಾಮ ಪಂಚಾಯತ್ ಮಾಡಿದೆ. ವಿಭಿನ್ನ ಪ್ರಯತ್ನಗಳ ಮೂಲಕ ಗ್ರಾಮಸ್ಥರಿಗೆ ನೆರವಾಗಿರುವ ತೆಂಕಮಿಜಾರು ಪಂಚಾಯತ್ ಈಗ ವರ್ಲಿ ಚಿತ್ರವನ್ನ ಕಚೇರಿ ಆವರಣದಲ್ಲಿ ಬಿತ್ತರಿಸುವ ಮೂಲಕ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಸುಮಾರು 20,000 ರೂಪಾಯಿ ವೆಚ್ಚದಲ್ಲಿ ಕಚೇರಿ ಪಕ್ಕದಲ್ಲಿರುವ ಸಾರ್ವಜನಿಕ ಬಾವಿ, ನೀರ್ಕೆರೆ ಬಸ್ ತಂಗುದಾಣ ಹಾಗೂ ಪಂಚಾಯತ್ ಕಚೇರಿ ಆವರಣವನ್ನ ವರ್ಲಿ ಚಿತ್ರದ ಮೂಲಕ ಕಲಾತ್ಮಕಗೊಳಿಸುವ ಕೆಲಸ ನಡೆದಿದೆ. ಆಳ್ವಾಸ್ ಸಂಸ್ಥೆಯು ಪಂಚಾಯತ್ನ ಈ ವಿಭಿನ್ನ ಕೆಲಸಕ್ಕೆ ಕೈಜೋಡಿಸಿದ್ದು ಅದರ ಖರ್ಚು ವೆಚ್ಚಗಳನ್ನು ಭರಿಸುವ ಮೂಲಕ ಸಹಕರಿಸುತ್ತಿದೆ.
ಈ ಯೋಜನೆ ಪರಿಕಲ್ಪನೆಯ ರೂವಾರಿ ಪಂಚಾಯತ್ನ ಪಿಡಿಒ ಸಾಯಿಶ್ ಚೌಟ ಅವರಿಗೆ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಂಬಲ ನೀಡಿದ್ದಾರೆ. 3 ಕಡೆ ಚಿತ್ರಿಸಲಾಗಿರುವ ಈ ವರ್ಲಿ ಚಿತ್ರಗಳಲ್ಲಿ ಗ್ರಾಮೀಣ ಜನಜೀವನದ ಸೊಬಗಿನ ಸೊಗಡು ಅಡಗಿದೆ. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಬಸ್ ಕಾಯುವ ನೀರ್ಕರೆ ಬಸ್ ತಂಗುದಾಣದಲ್ಲಿ ಶಿಕ್ಷಣದ ಕುರಿತು ಚಿತ್ರ ಬಿಡಿಸಲಾಗಿದೆ. ಸಾರ್ವಜನಿಕ ಬಾವಿಯ ಕಟ್ಟೆಯಲ್ಲಿ ಗಾಳಿಪಟ ಗ್ರಾಮೀಣ ಜನಜೀವನವನ್ನ ಚಿತ್ರಿಸಲಾಗಿದೆ. ಆವರಣ ಗೋಡೆಯ ಮೇಲೆ ಕಂಬಳ ಹಾಗೂ ತುಳುನಾಡಿನ ಜಾನಪದದ ಕುರಿತು ಚಿತ್ರಗಳನ್ನು ಮೂಡಿಸಲಾಗಿದೆ. ಒಟ್ಟಿನಲ್ಲಿ ತೆಂಕಮಿಜಾರು ಗ್ರಾಮ ಪಂಚಾಯತ್ ಗ್ರಾಮೀಣ ಬದುಕನ್ನ ಅಚ್ಚುಕಟ್ಟಾಗಿ ನೀಡುವುದರ ಮೂಲಕ ಗ್ರಾಮಸ್ಥರ ಗಮನ ಸೆಳೆಯುತ್ತಿದೆ. ಆಳ್ವಾಸ್ ಕಾಲೇಜಿನಲ್ಲಿ BVA ಪದವಿ ಗಳಿಸಿರುವ 4 ಯುವಕರು 2 ದಿನ ರಾತ್ರಿ ವರ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಮೂಡಬಿದಿರೆಯಲ್ಲಿ ವರ್ಲಿ ಚಿತ್ರದ ಕೈಚಳಕವನ್ನ ತೋರಿಸಿದೆ. ಜನಗಳಲ್ಲಿದೆ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಪಂಚಾಯತಿಗೆ ಬರುವಾಗ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಕಚೇರಿಗಳಿಗೆ ಬರುವಾಗ ಒಂದು ಆ ಸಮಸ್ಯೆ ಅರ್ಧದಲ್ಲೇ ಸಾಲ್ವ್ ಆಗುವ ರೀತಿಯಲ್ಲಿ ಆ ಒಂದು ವಾತಾವರಣ ಇರಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿಕೊಂಡು ಇಡೀ ವಾತಾವರಣವನ್ನು ಒಂದು ರೀತಿಯಲ್ಲಿ ಗ್ರಾಮ್ಯ ಸೊಗಡು ನೀಡುವ ನಿಟ್ಟಿನಲ್ಲಿ ವರ್ಲಿ ಚಿತ್ರಕಲೆಯನ್ನು ನಾವು ರೂಪಿಸಿದ್ದೇವೆ. ಬಹುಶಃ ಇದಕ್ಕೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ಆಳ್ವಾರ ಕೂಡ ಸಹಕಾರ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಈ ಒಂದು ವಾತಾವರಣದಲ್ಲಿ ಒಳ್ಳೆ ರೀತಿಯ ಸಂತೋಷದಾಯಕವಾದ ಒಂದು ವಾತಾವರಣ ನಿರ್ಮಿಸಬೇಕು ಎಂಬ ನಮ್ಮ ಅಭಿರುಚಿ ಏನಿತ್ತು, ಆ ಅಭಿರುಚಿಗೆ ತಕ್ಕಂತೆ ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಯವರು ಕೂಡ ಕೈ ಜೋಡಿಸಿದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಗ್ರಾಮ ಪಂಚಾಯತ್ನ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಲ್ಕಿ ಕೊಳಂಬೆಯ ಸುರಬಿಕಟ್ಟೆಯ ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭೆ ನಡೆಯಿತು. ಮುಲ್ಕಿಯ ಕೊಳಂಬೆ ಸುರಬಿಕಟ್ಟೆ ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮದ ಪ್ರಯುಕ್ತ ಧಾರ್ಮಿಕ ಸಭೆ ನಡೆಯಿತು. ಸಭೆಯಲ್ಲಿ ಆಶೀರ್ವಚನ ನೀಡಿದ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಭಾರತ ಆರ್ಥಿಕವಾಗಿ ಬಡ ರಾಷ್ಟ್ರ ಎಂದು ಗುರುತಿಸಿಕೊಂಡಿದ್ದರೂ ಜ್ಞಾನ, ಸಂಸ್ಕೃತಿ, ಸಂಸ್ಕಾರಗಳಿಂದ ಶ್ರೀಮಂತವಾಗಿದೆ. ಆಧುನಿಕ ಜೀವನದ ಭರಾಟೆಯಲ್ಲಿ ದೇಶವಾಸಿಗಳ ಜೀವನ ಕತ್ತಲೆಯ ಕೂಪಕ್ಕೆ ತಳ್ಳಲ್ಪಡುತ್ತಿದೆ. ಕೌಟುಂಬಿಕ ಸಂಬಂಧಗಳನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಹಿಂದಿನ ಸರ್ಕಾರ ಜೀರ್ಣಾವಸ್ಥೆ ತಲುಪಿದ್ದ ದೈವ ದೇವಸ್ಥಾನಗಳನ್ನು ಗುರುತಿಸಿ ಜೀರ್ಣೋದ್ಧಾರ ಕಾರ್ಯಗಳನ್ನು ತನ್ನ ನಿಧಿಯಿಂದ ನಡೆಸುತ್ತಿತ್ತು. ಈಗಿನ ಸರ್ಕಾರ ಆ ಪರಿಪಾಠವನ್ನ ಮರೆತಿದೆ. ದೇವರ ಕಾರ್ಯಗಳನ್ನು ಎಲ್ಲ ಸರ್ಕಾರಗಳು ಮುಂದುವರಿಸಬೇಕು ಎಂದು ಮನವಿ ಮಾಡಿಕೊಂಡರು. ಅರ್ಥಾತ್ ಸಂಕರ್ಷಣ ರೂಪಿಯಿಂದ ಪುದರ್ ಸಂಕರ್ಷಣ ಎಂದು ಬಂದ ಓವೆಲ್ಲ ಆಕರ್ಷಣೆ ಮಲ್ಪಂದಿನ ಶಕ್ತಿ ಅತ್ತವು ಸರ್ವಲ್ಲ ಆಕರ್ಷಣೆ ಮಲ್ಪುನ ಶಕ್ತಿ ಅಂಚಾದೆ ಆ ಭಗವಂತಗ ಪುದರ್ ಸಂಕರ್ಷಣ ಮಂದಿರೆಲ್ಲ ಆಕರ್ಷಣೆ ಮಂದಿದ ತನ್ನ ಒಡಲ್ಡಿ ಒಂದು ತನ್ನ ಒಡಲ್ಡಿಪ್ಪುನ ಅನಂತ ಶಕ್ತಿನ ಬ್ರಹ್ಮಾಂಡಗ ಕೊರದು ಆ ಬ್ರಹ್ಮಾಂಡದ ಲೀನತ್ವವನ್ನು ಜಗತ್ತಿಗೆ ತೋಚಪಾವನಂಚಿತ್ತಿನ ಒಂದು ಮಹಾ ಸಾನ್ನಿಧ್ಯ ಅಂಚಿತ್ತಿನ ಸಾನ್ನಿಧ್ಯ ಸುಮಾರು ವರ್ಷದ ಪಾಳ ಬೂರ್ದು ಅವಿನ ಪುನರಪಿ ಜೀರ್ಣೋದ್ಧಾರ ಮಲ್ಪರೆ ನಮಗೆ ಯೋಗ ಬೈದಿನ ಪಂಡ ಒಂದು ನಮನ ಜೀವನದ ಸೌಭಾಗ್ಯ ಪದ್ರಾಡ 13 ಮನೆತನದ ಮಂತ ಸದಸ್ಯರು ಸೇರಿದು ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಮಲ್ಪನ ಮೂಲಕ ಪುನರಪಿ ಆ ಭಗವಂತಗ ನಮ್ಮ ಒಂದು ಚೈತನ್ಯ ಕೊರಪತ್ತ ಒಂದುವೇ ಸಂಕರ್ಷಣದ ರೂಪ ಭಗವಂತಗ ನಮ ಬೇಡೋಡು ನಮಕ್ ಭಗವಂತ ಅನುಗ್ರಹ ಮಲ್ಪುವೆ ಒಂದು ಹಿಂದೂ ಧರ್ಮದ ತತ್ವ ಭಗವಂತಗಳ ನಮ ಬೇಡೋಡು ಭಗವಂತಗಳ ನಮ್ಮ ಪ್ರಾರ್ಥನೆ ಮಲ್ಪೋಡು ನಮಕ್ ಬೋಡಾದ ನಮ್ಮಲ ಪ್ರಾರ್ಥನೆ ಮಲ್ಪೋಡು. ಕಾರ್ಯಕ್ರಮದಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಾಲಕೃಷ್ಣ ಶೆಟ್ಟಿ, ಸಚಿವ ರಮನಾಥ ರೈ, ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ, ಸುಂಕದಕಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ನಾರಾಯಣ ಪೂಜಾರಿ, ತಾಲೂಕು ಪಂಚಾಯತ್ ಸದಸ್ಯ ವಿಶ್ವನಾಥ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್ ಹೆಗ್ಡೆ, ಮಂಜಯ್ಯ ಶೆಟ್ಟಿ, ಜಯಕರ, ಬಾಲಕೃಷ್ಣ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮುಲ್ಕಿಯ ಶಿಮಂತೂರು ಶ್ರೀ ಆದಿಜನಾರ್ದನ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮುಲ್ಕಿ ಸಮೀಪದ ಶಿಮಂತೂರು ಶ್ರೀ ಆದಿಜನಾರ್ದನ ದೇವಸ್ಥಾನದಲ್ಲಿ ವರ್ಷಾವಧಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಜಾತ್ರೋತ್ಸವದ ಪ್ರಯುಕ್ತ ಶುಕ್ರವಾರ ಹಗಲು ರಥೋತ್ಸವ ಸೇವೆ ದೇವಾಲಯದಲ್ಲಿ ವಿಜೃಂಭಣೆಯಿಂದ ನಡೆಯಿತು.
7 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ರಾತ್ರಿ ರಥೋತ್ಸವ ಕೂಡ ಸಡಗರದಿಂದ ನೆರವೇರಿತು. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನಾಡಿನ ಸಕಲ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡರು. ಹೊಲಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕೆಎಸ್ಟಿಎ ವತಿಯಿಂದ ಮಾರ್ಚ್ 1ರಂದು ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ. ಹೊಲಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಮಾರ್ಚ್ 1ರಂದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ ಎಂದು ಕರ್ನಾಟಕ ಸ್ಟೇಟ್ಸ್ ಟೈಲರ್ಸ್ ಅಸೋಸಿಯೇಷನ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಉದಯ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಭದ್ರತೆ ಒದಗಿಸುವ ದೃಷ್ಟಿಯಿಂದ ಸರ್ಕಾರವು ಎನ್ಪಿಎಸ್ ಲೈಟ್ ಸ್ವಾವಲಂಬಿ ಯೋಜನೆಯನ್ನ ಜಾರಿಗೊಳಿಸಿತ್ತು. ಆದರೆ ಈಗ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ನಿಲ್ಲಿಸಲು ಮುಂದಾಗಿದ್ದು ಅಟಲ್ ಪಿಂಚಣಿ ಯೋಜನೆಯನ್ನ ಸೇರುವಂತೆ ಒತ್ತಾಯಿಸುತ್ತಿದೆ. ಇದನ್ನು ವಿರೋಧಿಸಿ ಕೆಎಸ್ಟಿಎ ವತಿಯಿಂದ ಪ್ರತಿಭಟನೆ ನಡೆಯಲಿದೆ. ಬಲ್ಮಠ ಶಾಂತಿ ನಿಲಯ ಮೈದಾನದಿಂದ ಮಾರ್ಚ್ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಾಥಾ ನಡೆಸಲಾಗುವುದು ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ತಾರೀಕು 1/3/2016 ಮಂಗಳವಾರ ಟೈಲರ್ ಅಸೋಸಿಯೇಷನ್ ಪರವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಕೇಂದ್ರ ಸರ್ಕಾರವು 2008ರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಇದರಂತೆ ರಾಜ್ಯ ಸರ್ಕಾರವು 2010-11ರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಜಾರಿಗೆ ತಂದಿತು. ಇದರಲ್ಲಿ ದರ್ಜಿಗಳನ್ನು ಆಧಾರವಾಗಿರಿಸಿ ಇತರ 7 ವಿಭಾಗದ ಕಾರ್ಮಿಕರನ್ನು ಸೇರಿಸಿಕೊಂಡು ಕೇಂದ್ರ ಸರ್ಕಾರ ಜಾರಿ ಮಾಡಿದ ಎನ್ಪಿಎಸ್. ಸುದ್ದಿಗೋಷ್ಠಿಯಲ್ಲಿ ಕೆಎಸ್ಟಿಎ ಜಿಲ್ಲಾ ಪದಾಧಿಕಾರಿಗಳಾದ ಜಯರಾಜ್ ಕೋಟ್ಯಾನ್, ಪ್ರಜ್ವಲ್ ಕುಮಾರ್, ಪ್ರವೀಣ್ ಸಾಲಿಯಾನ್ ಉಪಸ್ಥಿತರಿದ್ದರು. ರಾಷ್ಟ್ರ ಜಾಗೃತಿ ಸಮಿತಿಯ ವತಿಯಿಂದ ಮಂಗಳೂರಿನಲ್ಲಿ ಫೆಬ್ರವರಿ 29ರಂದು ದೇಶದ್ರೋಹಿಗಳೇ ಭಾರತ ಬಿಟ್ಟು ತೊಲಗಿ ಮೆರವಣಿಗೆ ನಡೆಯಲಿದೆ. ರಾಷ್ಟ್ರ ಜಾಗೃತಿ ಸಮಿತಿಯ ವತಿಯಿಂದ ಮಂಗಳೂರಿನಲ್ಲಿ ಫೆಬ್ರವರಿ 29ರಂದು ದೇಶದ್ರೋಹಿಗಳೇ ಭಾರತ ಬಿಟ್ಟು ತೊಲಗಿ ಹೆಸರಿನ ಮೆರವಣಿಗೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲಾಧ್ಯಕ್ಷ ಜಿತೇಂದ್ರ ಕೊಟ್ಟಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ದೇಶದಲ್ಲಿ ದೇಶದ್ರೋಹದ ಚಟುವಟಿಕೆಗಳು ಹೆಚ್ಚುತ್ತಿವೆ. ಈ ನಿಟ್ಟಿನಲ್ಲಿ ದೇಶದ್ರೋಹಿಗಳ ವಿರುದ್ಧ ಹೋರಾಡುವ ದೃಷ್ಟಿಯಿಂದ ದೇಶದ್ರೋಹಿಗಳೇ ಭಾರತ ಬಿಟ್ಟು ತೊಲಗಿ ಹೆಸರಿನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರವಾದಿ ಸಂಘಟನೆಗಳ ಕಾರ್ಯಕರ್ತರು, ಉದ್ಯೋಗಿಗಳು, ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ದೆಹಲಿ ವಿಶ್ವವಿದ್ಯಾನಿಲಯದ ಮಾಜಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನೂಪುರ್ ಶರ್ಮಾ, ಸಿಯಾಚಿನ್ನ ಹುತಾತ್ಮ ಯೋಧ ಹನುಮಂತರ ಪತ್ನಿ, ಸಂಗೀತ ನಿರ್ದೇಶಕ ಗುರುಕಿರಣ್, ನಿವೃತ್ತ ಯೋಧರು ಸೇರಿದಂತೆ ತುಳು ಚಲನಚಿತ್ರರಂಗದ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದರು. ರಾಷ್ಟ್ರದ ಬಗ್ಗೆ, ಸಮಾಜ, ರಾಷ್ಟ್ರದ ಬಗ್ಗೆ ಅಥವಾ ಮಾನವ ಕೋಟಿಯ ಬಗ್ಗೆ ಒಳ್ಳೆಯ ಚಿಂತನೆ, ಸದಭಿಪ್ರಾಯ ಮೂಡಿಸುವಂತಹ ಕೆಲಸವನ್ನ ನಾವು ನಿರಂತರ ಮಾಡ್ತಾ ಇದ್ದೇವೆ. ಮಾಧ್ಯಮಗಳು ಮಾಡ್ತಾ ಇವೆ, ಬೇರೆ ಬೇರೆ ಕೇಂದ್ರಗಳು ಮತ್ತು ಸಮಿತಿಗಳು ಮಾಡ್ತಾ ಇವೆ, ವಿಶ್ವವಿದ್ಯಾನಿಲಯ ಮಾಡ್ತಾ ಇವೆ. ಯಾವ ವಿಶ್ವವಿದ್ಯಾನಿಲಯ ಯುವಕರ ವ್ಯಕ್ತಿತ್ವವನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು, ಆ ವಿಶ್ವವಿದ್ಯಾನಿಲಯ ಇವತ್ತಿನ ನಿನ್ನೆದಲ್ಲ, ಜವಾಹರ್ಲಾಲ್ ಯೂನಿವರ್ಸಿಟಿ ಇರತಕ್ಕಂಥ ನಾನು ಹಲವು ವರ್ಷಗಳಿಂದ ನೋಡಿದ್ದೇವೆ. ಅಲ್ಲಿ ಒಂದು ಎಡಪಂಥೀಯ ಒಂದು ಗುಂಪು ನಿರಂತರವಾದ ಚಟುವಟಿಕೆಯನ್ನು ಮಾಡ್ತಾ ಬಂದಿದೆ. ಸಮಾಜ ನಾವು ನೋಡತೇವೆ ಬಂಧುಗಳೇ, ಈ ವಿರೋಧಿಗಳ ಗುಂಪು ಅಲ್ಪಸಂಖ್ಯಾತರು, ಅವರು ಕೇವಲ 4-5 ಜನ ಇದ್ರೆ 90%, 95% ದೇಶವನ್ನ ಅಥವಾ ಒಳ್ಳೆಯ ಅಭಿಪ್ರಾಯ ಇದ್ದವರು ನಿಷ್ಕ್ರಿಯರಾದಾಗ ಇವರ ಚಟುವಟಿಕೆ ಹೆಚ್ಚಾಗ್ತದೆ. ಒಂದು ಮಾತು ನೆನಪು ಇಟ್ಕೊಳ್ಬೇಕು, ಒಬ್ಬ ದುಷ್ಟ ಅನಿಷ್ಟಕಾರಕ ವ್ಯಕ್ತಿಯ ದುಷ್ಟ ಪ್ರವೃತ್ತಿ ಇದ್ದಿದ್ದು ಹೆಚ್ಚಾಗಿ ಶಿಷ್ಟಾಚಾರಗಳಂತಹ ಸಜ್ಜನರ ಈ ಬೇಜವಾಬ್ದಾರಿಯ ಈ ನಡತೆ, ಅವರು ಸುಮ್ಮನೆ ಇರತಕ್ಕಂಥದ್ದು ಹೆಚ್ಚು ಅದು ದುಷ್ಪರಿಣಾಮವನ್ನು ಬೀಳ್ತದೆ ಅನ್ನುವಂಥದ್ದು ನಮ್ಮ ಚಿಂತಕರು ಹೇಳಿದ್ದಾರೆ. ಈ ದುಷ್ಟರ ದುಷ್ಟ ಬುದ್ಧಿಗಿಂತ ನಿಷ್ಕ್ರಿಯ ಆಗಿರತಕ್ಕಂತಹ ಒಳ್ಳೆಯ ಜನಗಳ ಈ ನಿಷ್ಕ್ರಿಯತೆ. ಸುದ್ದಿಗೋಷ್ಠಿಯಲ್ಲಿ ಆರ್ಎಸ್ಎಸ್ನ ನಗರ ಸಹ ಸಂಘ ಚಾಲಕ್ ಸುನಿಲ್ ಆಚಾರ್ಯ, ಡಾಕ್ಟರ್ ಭರತ್ ಶೆಟ್ಟಿ, ರವಿಚಂದ್ರ ಪಿ ಉಪಸ್ಥಿತರಿದ್ದರು.
ತುಂಬೆ ಡ್ಯಾಂನಲ್ಲಿ ನೇತ್ರಾವತಿ ನದಿಗೆ ಗಂಗಾ ಪೂಜೆ ಸಚಿವ ರಾಮನಾಥ್ ರೈಗಳಿಂದ ಬಾಗಿನ ಸಮರ್ಪಣೆ ಸಚಿವರಿಂದ ಸ್ಥಳೀಯರಿಗೂ ನದಿ ನೀರು ಪೂರೈಕೆಯ ಭರವಸೆ. ಗ್ರಾಮೀಣ ಪ್ರದೇಶದ ಸಫಾಯಿ ಕರ್ಮಚಾರಿಗಳ ಸಮೀಕ್ಷೆ ಫೆಬ್ರವರಿ 19ರಿಂದ ಮಾರ್ಚ್ 12ರವರೆಗೆ ಸಮೀಕ್ಷಾ ಕಾರ್ಯಾಧ್ಯಕ್ಷರ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ ಹೇಳಿಕೆ. ಇಲ್ಲಿಗೆ ಇಂದಿನ ಎನ್ಎಂಸಿ ವಾರ್ತೆಗಳು ಮುಕ್ತಾಯವಾಯಿತು. ನಾಳಿನ ಎನ್ಎಂಸಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.